ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಬರೀ ಮಾತಲ್ಲೇ ಬೆಣ್ಣೆ ಅಷ್ಟೇ ನೀನು. ಒಳ್ಳೆ ದನ ತರ ಬೆಳೆದಿದ್ಯಾ. ಕಾವೇರಿ ಅಂತ ಹುಡುಗಿಗೆ ಎಂತ ಹುಡುಗ ಬೇಕು ಅಂತ ಗೊತ್ತಾ ನಿನ್ಗೆ? ಹ್ಞೂ ಅಜ್ಜಿ, ನಿನ್ನೆ ಅಷ್ಟೇ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಈಗ ನನಗೆ ಅವಳಿಗೆ ಯಾವ ಥರ ಹುಡುಗ ಬೇಕು ಅಂತ ಗೊತ್ತಾಗಿದೆ. ಅದೇ ಥರ ಹುಡುಗನ ಹುಡುಕ್ತೀನಿ ಅಂತ ನಾನು ಅವಳಿಗೆ ಹೇಳಿದ್ದೀನಿ. ಥೂ ನಿನ್ ಜನ್ಮಕ್ಕೆ. ನನ್ ಮೊಮ್ಮಗ ಇಷ್ಟು ಮೂರ್ಖ ಅಂತ ಹೇಳಕ್ಕೆ ನನಗೆ ಬೇಜಾರಾಗತ್ತೆ ಕಣೋ. ಅಜ್ಜಿ, ನಾನು ಹೇಳಿದ್ದು ಆ ಅರ್ಥದಲ್ಲ. ಸುಮ್ನೆ ಕೂತ್ಕೊಳ್ಳ ನೀನು. ನೀನ್ ಹೀಗೆ ಮೀನಾ ಮೇಷ ಅಂತ ಹೇಳಿಸ್ತಾ ಇದ್ರೆ ಈ ಜನ್ಮದಲ್ಲಿ ನಿನಗೆ ಮದ್ವೆ ಆಗಲ್ಲ. ಅಲ್ಲ, 2 ನಿಮಿಷದಲ್ಲಿ ನೀನ್ ಮನ್ಸಲ್ಲಿ ಇರೋದನ್ನ ಹೇಳಕ್ಕೆ ಇಷ್ಟು ದಿವಸ ಬೇಕೇನೋ? ಅಲ್ಲ ಅಜ್ಜಿ, ನೀನ್ ಹೇಳ್ದಾಗೆ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತಾನೆ ಇಟ್ಕೋ. ಆಮೇಲೆ ಏನಾಗುತ್ತೆ ಗೊತ್ತಾ, ಮೊನ್ನೆ ಆ ಪ್ರೀತಮ್ಮು ಕಾವೇರಿಗೆ ಪ್ರಪೋಸ್ ಮಾಡ್ದ. ಅವಳು ಅವನಿಗೆ ಬೈದೇ ಬಿಟ್ಲು. ಏನು? ಪ್ರೀತಮ್ ಅವಳಿಗೆ ಪ್ರಪೋಸ್ ಮಾಡದ್ನಾ? ಅವನ್ಗೇನೋ ಆಗಿದೆ. ಅಂತ ದೊಡ್ಡ ಫ್ಯಾಮಿಲಿ ಹುಡುಗ ಅವನು. ಆ ಮನೆ ಸೇರೋದಿಕ್ಕೆ ಪುಣ್ಯ ಮಾಡಿರ್ಬೇಕು ಹೆಣ್ಮಕ್ಳು. ಅವಳಿಗೆ ಬುದ್ಧಿ ಇಲ್ಲ ಬಿಡು ಹಂಗಾರೆ. ಅಯ್ಯೋ ಅಜ್ಜಿ, ಅದೊಂದು ದೊಡ್ಡ ಕತೆ. ನಿಂಗೆ ಯಾವತ್ತಾದ್ರೂ ಅದನ್ನ ನಾನು ಬಿಡಿಸಿ ಹೇಳ್ತೀನಿ. ನನಗೆ ಗೊತ್ತಿರೋ ಮಟ್ಟಿಗೆ ಅವಳು ಬೇರೆ ಹುಡುಗಿರ್ತಾರ ಈ ಆಸ್ತಿ ಅಂತಸ್ತಿಗೆಲ್ಲ ಬೆಲೆ ಕೊಡೋಳಲ್ಲ. ಅವಳನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಸಂಗಾತಿ ಬೇಕು ಅಷ್ಟೇ. ಹೌದೇನೋ? ಈ ಕಾಲದಲ್ಲೂ ಇಂತಿಂತ ಹುಡುಗಿರಿರ್ತಾರ? ಹಾಗಿದ್ರೆ ಸುಮ್ನೆ ಸಮಯನ ಹಾಳು ಮಾಡ್ಬೇಡ. ನೀನ್ ಮನ್ಸಲ್ಲಿ ಇರೋದನ್ನ ಬೇಗ ಅವಳಿಗೆ ಹೇಳ್ಬಿಡು. ಕಾವೇರಿ, ಗುಡ್ ಮಾರ್ನಿಂಗ್. ಹಾ, ಇನ್ನೂ ರೆಡಿ ಆಗಿಲ್ಲ. ರೆಡಿಯಾಗಿ ಬಂದ್ಬಿಡ್ತೀನಿ. ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ, ಬಾಯ್. ಇವನು ಏನು ಮಾಡೋ ಥರ ಕಾಣಿಸ್ತಿಲ್ಲ. ನಾನೇ ಏನಾದ್ರೂ ಮಾಡಬೇಕು, ಮಾಡ್ತೀನಿ. ಪ್ರಭಾ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಾಳೆ ಹೋಮ ಇದೆ, ಅದ್ರ ತಯಾರಿಗಳು ನಡೀತಾ ಇದೆ. ತುಂಬಾ ಕೆಲಸ ಇದೆ. ಐ ನೀಡ್ ಯೋರ್ ಹೆಲ್ಪ್. ಕಾತಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಲೇಬೇಕು. ಇಲ್ಲಾಂದ್ರೆ ನಾಳೆ ಹೋಮದಲ್ಲಿ ಇನ್ವಾಲ್ವ್ ಆಗಕ್ಕಾಗಲ್ಲ. ಪ್ರಭಾ, ಅದೆಂಥ ಇಂಪಾರ್ಟೆಂಟ್ ಕೆಲಸನೇ ಇರ್ಲಿ, ನಮ್ಮನೆ ಪೂಜೆಗಿಂತನಾ? ಪೂಜೆ ಹೋಮ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡ್ಕೋಬೋದಲ್ಲ. ಹಾಗೆ ಇದನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ ಕಾತಿ. ಆಕ್ಚುಲಿ ಇದು ಶರತ್ ಕೇಸ್ಗೆ ಸಂಬಂಧಪಟ್ಟಿರುವಂಥದ್ದು. ಶರತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ಲೂಗಳು ಸಿಕ್ಕಿದಾವೆ. ಅದಕ್ಕೆ ಪೊಲೀಸ್ನವರು ಇದರಲ್ಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ಹೇಳಿದ್ದಾರೆ. ಮಾವಂಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಹಾಗೆ ನಿಜವಾದ ಆರೋಪಿಗಳನ್ನು ಜೈಲಿಗೆ ಕಳಿಸ್ಬೇಕು. ಈ ಅವಕಾಶನ ಕಳ್ಕೋಬಾರ್ದು ಕಾತಿ. ನಾವು ತಡ ಮಾಡಿದ್ರೆ ಪೊಲೀಸ್ನವರು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲ ಪ್ರಭಾ, ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ತಾನೆ. ಇದ್ರಲ್ಲಿ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀಯಾ? ಕಾತಿ, ಶರತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ CCTV ಫುಟೇಜ್ ಸಿಕ್ಕಿದೆ. ಅದರಲ್ಲಿ ಯಾರ್ಯಾರಿದ್ದಾರೆ ಅಂತ ನಾನು ಹೋಗಿ ಐಡೆಂಟಿಫೈ ಮಾಡಬೇಕು. ಮಾಡು ಪ್ರಭಾ, ಯಾರು ಬೇಡ ಅಂತ ಹೇಳಿದ್ರು? ಬಟ್ ಅದಕ್ಕೆ ಅವಸರ ಯಾಕೆ? ನಿನಗ್ ಜೈಲಿಂದ ಯಾರಾದ್ರೂ ಪ್ರೆಷರ್ ಹಾಕ್ತಿದ್ದಾರಾ? ಸರಿ, ಅದ್ ಬಿಡುವಾಗ ಅಪ್ಪನ ಹೆಲ್ತ್ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಬಂತಾ? ಡಾಕ್ಟರ್ನ ಮೀಟ್ ಮಾಡಿದ್ಯಾ? ಇನ್ನ ಇಲ್ಲ, ಮೀಟ್ ಮಾಡಬೇಕು. ಸರಿ, ಡಾಕ್ಟರ್ನ ಹೋಮಕ್ಕೆ ಯಾಕೆ ಇನ್ವೈಟ್ ಮಾಡಬಾರ್ದು? ಹೋಮಕ್ಕೆ ಬೇಡ ಕಾತಿ, ಅದು ತುಂಬ ರಿಸ್ಕ್ ಆಗುತ್ತೆ. ಯಾಕಂದರೆ ಮಾವಂಗೆ ಹುಷಾರಿಲ್ಲ ಅನ್ನೋದು ಮನೇಲಿ ಯಾರಿಗೂ ಗೊತ್ತಿಲ್ಲ. ನಾವೇ ಡಾಕ್ಟ್ರನ್ನ ಕರೆದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ನೀನು ಹೇಳ್ತಾ ಇರೋದು ಕರೆಕ್ಟೇ. ನಾನು ಈ ಥರ ಯೋಚನೆನೇ ಮಾಡಿರಲಿಲ್ಲ. ಅದ್ರಲ್ಲಿ ತುಂಬ ರಿಸ್ಕ್ ಇರುತ್ತೆ. ಅಕ್ಕ, ಯಾವ್ದು ರಿಸ್ಕು? ಇವನ್ಯಾಕಪ್ಪ ಬಂದ ಈಗ? ರಿಸ್ಕಾ?
ಏನ್ ರಿಸ್ಕು? ನನಗೇನು ಗೊತ್ತು, ನೀವೇ ತಾನೇ ಡಾಕ್ಟರು ರಿಸ್ಕು ಅಂತ ಮಾತಾಡ್ತಾ ಇದ್ದಿದ್ದು. ಅದು ಏನಿಲ್ಲ ಪ್ರೀತು, ಯಾವುದೋ ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಪ್ರೀತು, ನೀನೇನ್ ಬಂದಿದ್ದು? ಏನಾದ್ರೂ ಮಾತಾಡ್ಬೇಕಿತ್ತಾ? ನೀನು ಹೋಮಕ್ಕೆ ಒಂದಿಷ್ಟು ಐಟಮ್ಸು ಅಂತ ತರಕ್ಕೆ ಹೇಳಿದಲ್ಲ, ಅದೆಲ್ಲ ರೆಡಿ ಇದೆ, ತಂದಿದ್ದೀನಿ. ಇನ್ನೂ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಹೇಳು ಅಂತ ಹೇಳಕ್ ಬಂದೆ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಮಧ್ಯಾಹ್ನ ಊಟದ್ದೊಂದು ಅರೇಂಜ್ಮೆಂಟ್ ನೋಡ್ಕೊಳ್ಬೇಕು. ನಾನು ಅದನ್ನ ಮಲ್ಲಿಕಾ ಹತ್ರ ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ಅವಳು ನನ್ನನ್ನು ಲೆಕ್ಕಕ್ಕೆ ಇಟ್ಟಿಲ್ಲ, ನನಗೇನು ಹೇಳಲೇ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ನೀನು ಹೇಳೋದು ಕರೆಕ್ಟಾಗಿದೆ ಕಾತಿ. ಈ ಟೈಮಲ್ಲಿ ನಾವೆಲ್ಲರನ್ನೂ ಕಾನ್ಫರೆನ್ಸಲ್ಲಿ ತಗೊಂಡು ಕೆಲಸ ಮಾಡಿಸೋದು ಒಳ್ಳೆಯದು. ಇಲ್ಲಾಂದರೆ ಮಲ್ಲಿಕಾ ನೇರವಾಗಿ ಮಾತಾಡ್ಬಿಡ್ತಾಳೆ, ಅದಾಗೋದು ಬೇಡ. ಸುಮ್ಮನೆ ನಮ್ಮಲ್ಲೇ ಡಿಫ್ರೆನ್ಸು, ಅವಮಾನಗಳು, ಇದ್ಯಾವುದೂ ಆಗೋದು ಬೇಡ. ಎಸ್ ಬಾಬಾ, ಯು ಆರ್ ರೈಟ್. ನಿಮ್ಮ ಈ ಡಿಪ್ಲೊಮೆಸಿನೇ ನನಗೆ ತುಂಬ ಇಷ್ಟ ಆಗೋದು. ಸರಿ ಅಕ್ಕ, ಬರ್ತೀನಿ. ಅಮ್ಮ, ಬೆಳಿಗ್ಗೆ ನೀನು ಕಾವೇರಿ ಏನ್ ಮಾತಾಡಿದ್ರಿ? ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ ಕೇಳಿಸ್ತಾ? ಏನು? ಅದೇ ಬೆಳಿಗ್ಗೆ ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ ಅಂತ. ಅಂಥದ್ದೇನು ಇಲ್ವೇ? ಏನೂ ಇಲ್ವಾ? ಅಯ್ಯೋ, ನಿನಗೆ ಕಾವೇರಿ ಬಗ್ಗೆ ಗೊತ್ತಿಲ್ವೇನೆ? ರಾತ್ರಿ ಅಷ್ಟೆಲ್ಲ ಹಾರಾಡಿದ್ಲು. ಬೆಳಗ್ಗೆ ಚಿಕ್ಕ ಮಗು ಥರ ಬಂದು ನನ್ನ ಹತ್ರ ಸಾರಿ ಕೇಳ್ತಾಳೆ. ಏನ್ ಹುಡ್ಗಿನೋ ಏನೋ. ಮತ್ ಯಾಕೆ ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನಮ್ಮ? ನಾವು ಕಾವೇರಿ ಮದ್ವೆ ಬಗ್ಗೆ ಯದು ಅಜ್ಜಿ ಹತ್ರ ನೇರವಾಗಿ ಹೋಗಿ ಕೇಳಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಯದು ನಿಜವಾಗ್ಲೂ ಕಾವೇರಿನ ಇಷ್ಟಪಡ್ತಿದ್ದಾನೋ ಇಲ್ವೋ ಅನ್ನೋದೇ ನಮಗ್ ಗೊತ್ತಿಲ್ವಲ್ಲಮ್ಮ. ನಿನ್ನೆ ಕಾವೇರಿ ಏನ್ ಹೇಳಿದ್ಲು ನೆನೆಸ್ಕೋ? ಅವರಿಬ್ರು ಬರೀ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ಲು. ಅವಳೇ ಅವನ್ನ ಬರೀ ಫ್ರೆಂಡ್ ಅಂತ ನೋಡ್ತಿದ್ರೆ ನಾವು ಮದ್ವೆ ಪ್ರಸ್ತಾಪ ಮಾಡಿದ್ರೆ ಚೆನ್ನಾಗಿರುತ್ತಾ ಹೇಳು? ಹಾಗೆಲ್ಲ ಕೇಳೋದು ಸರಿ ಇರಲ್ಲ ಅಂತ ನನಗೂ ಗೊತ್ತು. ಆದ್ರೆ ನಮ್ ಕಾವೇರಿ ಜೊತೆ ಯದು ಇದ್ದಾಗೆಲ್ಲ ನಾನು ಅವನನ್ನ ಗಮನಿಸಿದ್ದೀನಿ ಕಣೆ.